ಮತ್ತು ಆಧ್ಯಾತ್ಮದ ಪಯಣದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಕಾಮಾಖ್ಯಗೆ ಹೋಗ್ತಾ ಇದ್ದೀವಿ. ಈ ಕಾಮಾಖ್ಯದಲ್ಲಿ ಯೋನಿ ಪೀಠ ಇದೆ. 52 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಪ್ರಮುಖವಾದಂತಹ ಒಂದು ಪೀಠ ಯಾವುದು ಅಂತಂದರೆ, ಮೊದಲನೇ ಸ್ಥಾನದಲ್ಲಿರುವಂಥ ಪೀಠ ಅಂತಂದರೆ ಈ ತಾಯಿಯ ಒಂದು ಯೋನಿ ಪೀಠ, ಅದು ಕಾಮಾಖ್ಯದಲ್ಲಿದೆ. ಈ ಒಂದು ಕಾಮಾಖ್ಯ ದೇವಿಯದ್ದು ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ, ನಿಮಗೆ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂತಂದರೆ, ಅಥವಾ ಈ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ, ಮತ್ತು ಏಜ್ ಆಗ್ತಿದ್ದಂಗೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಾರೆ, ಯೂಟ್ರಸ್ ಪ್ರಾಬ್ಲಮ್ ಏನಾರು ಆಗಿತ್ತು ಅಂತಂದರೆ, ಇದು ಎಲ್ಲವೂ ಕೂಡ ಆಪ್ರೇಷನ್ನೇ ಆಗೋದಿಲ್ಲ, ಹೋಗೊಂದು ದರ್ಶನ ಮಾಡ್ಕೊಂಡ್ಬಂದ್ಬಿಡ್ತು ಅಂತಂದರೆ, ಸಂಕಲ್ಪ ಮಾಡಿ ದರ್ಶನ ಮಾಡ್ಕೊಂಡು ಬಂತು ಅಂತಂದರೆ ಇದು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಕಾಮಾಖ್ಯ ದೇವಿಯ ಒಂದು ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಖಂಡಿತ ನಾವೆಲ್ಲ ಹೋಗ್ತೇವೆ, ನೀವು ಬನ್ನಿ. ಮತ್ತು ಕೇರಳಗೂ ಕೂಡ ನಾವು ಹೋಗ್ತಾ ಇರ್ತೀವಿ. ಪ್ರತಿ ತಿಂಗಳು ಇನ್ಮೇಲೆ ನಾವು ಕೇರಳಗೆ ಪ್ರಯಾಣ ಬೆಳೆಸ್ತಾ ಇರ್ತೀವಿ. ಅನಂತ ಪದ್ಮನಾಭ ಆಗಿರ್ಬೋದು, ಜೊತೆಗೆ ಈ ಒಂದು ಕೊಟ್ಟಿಯೂರು ಅಂತ ವಿಶೇಷವಾದಂತಹ ಒಂದು ದರ್ಶನ, ಅದು ವರ್ಷದಲ್ಲಿ 1 ತಿಂಗಳು ಮಾತ್ರ ಇರುತ್ತೆ. ಆ ಒಂದು ಬರೀ ತುಂಬ ಕಡಿಮೆ, ಅತಿ ಕಡಿಮೆ ಇದರಲ್ಲಿ ವೆಚ್ಚದಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಒಂದು ಕೊಟ್ಟಿಯೂರಿಗೆ ಕೇರಳ ಪ್ರವಾಸ 2 ದಿನದ ಒಂದು ಪ್ರವಾಸ ಇರುತ್ತೆ. 4 ದಿನದ ಒಂದು ಪ್ರವಾಸ ಇರುತ್ತೆ, 2 ದಿನದ ಒಂದು ಪ್ರವಾಸವೂ ಕೂಡ ಇದೆ. ಇದು ಕೇವಲ ಒಂದು 5,000 ರೂಪಾಯಿ, 4,999 ಊಟ ತಿಂಡಿ ಮತ್ತು ಮಲ್ಕೊಳ್ಳೋಕ್ಕೆ ಜಾಗ ಮತ್ತು AC ಬಸ್ಸು ಎಲ್ಲವೂ ಕೂಡ ವ್ಯವಸ್ಥೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ಕಣ್ಣೂರಿಗೆ ನಾವು ಶತ್ರು ಸಂಹಾರಕ್ಕೋಸ್ಕರ ಕಣ್ಣೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಈ 2 ಪ್ರಮುಖವಾದಂತಹ ಒಂದು ದೇವದ ಒಂದು ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಧ್ಯಾತ್ಮ ಪಯಣದಲ್ಲಿ. ಖಂಡಿತ ನಾವೆಲ್ಲ ಹೋಗ್ತೀವಿ, ನೀವು ಕೂಡ ಬರ್ತೀರಲ್ವ. ಇದು ಇವತ್ತಿನ ಒಂದು ವಿಶೇಷವಾದಂಥ ಒಂದು ಆಧ್ಯಾತ್ಮದ ಪಯಣದ ವಿಚಾರ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ಮಿಷ್ಟಪತಿ ಚ ಹಿತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಭಗವಂತನ ಒಂದು ಸಾಕ್ಷಾತ್ಕಾರ ಆಗಬೇಕು ಅಂತಂದರೆ ನಮಗೆ ನೆಗೆಟಿವ್ ಎನರ್ಜಿ, ದೃಷ್ಟಿ ದೋಷ ಹೋಗಬೇಕು ಅಂತಂದರೆ, ನೆಗೆಟಿವ್ ಎನರ್ಜಿ ಬರಬಾರ್ದು. ನಮಗೆ ಸದಾ ಒಳ್ಳೆಯದೇ ಆಗಬೇಕು. ಕೆಟ್ಟದ್ದು ಬಂದರೂ ಕೂಡ ಎದುರಿಸುವಂಥ ತಾಕತ್ತು, ಶಕ್ತಿ ಇರಬೇಕು ಅಂತಂದರೆ ನಮಗೆ ದೈವ ಬಲ ಅನ್ನೋಂಥದ್ದು ಇರಬೇಕು. ಈ ದೈವ ಬಲ ಇರಬೇಕು ಅಂತಂದರೆ ಏನು ಮಾಡಬೇಕು? ದೈವ ಶಕ್ತಿಯನ್ನು ತುಂಬ್ಕೋಬೇಕು. ದೈವ ಶಕ್ತಿಯನ್ನು ತುಂಬ್ಕೋಬೇಕು ಅಂದರೆ ಏನು ಮಾಡಬೇಕು? ದೇವರ ಹತ್ರ ಹೋಗಬೇಕು. ದೇವ್ರ ಹತ್ರ ಅಂದರೆ ಎಲ್ಲಿ? ಸ್ವರ್ಗಕ್ಕಲ್ಲ, ದೇವಸ್ಥಾನಕ್ಕೆ ಹೋಗಬೇಕು. ವಾರಕ್ಕೆ ಒಮ್ಮೆಯಾದರೂ ದೇವಸ್ಥಾನಕ್ಕೆ ಹೋಗಿ ಬಂತು ಅಂತಂದರೆ ಮನಸ್ಸು ಪ್ರಶಾಂತದ ಸ್ಥಿತಿಯಲ್ಲಿರುತ್ತೆ, ಖುಷಿಯಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ನಿಮ್ಮ ಒಂದು ವಾರ ಸಾರ್ಥಕತೆ ಆಗುತ್ತೆ. ಒಂದು ವಾರದಲ್ಲಿ ಏನೇನೇನೇನೋ ಕೆಲಸ ಮಾಡಿರ್ತೀರ, ಬೇಡದ ಕೆಲಸ ಮಾಡಿರ್ತೀರ, ಬೇಕಾಗಿರೋ ಕೆಲಸ ಮಾಡಿರ್ತೀರ. ಮತ್ತು ಒಂದು ವಾರ ಹೆಂಗೋಯ್ತು, ಭಾಳಷ್ಟು ಚೆನ್ನಾಗಿದೆ, ಒಂದು ವಾರ ಹೆಂಗೋಯ್ತು ಬಿಡ್ತು. ಆದರೆ ಹೋದ ವಾರ ನನಗೆ ಚೆನ್ನಾಗಾಯ್ತಪ್ಪ ಅಂತ ಅನ್ನಿಸ್ಕೋಬೇಕು ಅಂತಂದರೆ ಒಮ್ಮೆ ಆದರೂ ದೇವಸ್ಥಾನಕ್ಕೆ ನೀವು ಭೇಟಿ ಕೊಡಿ. ದೂರ ಇರುವಂಥ ದೇವಸ್ಥಾನಕ್ಕಲ್ಲ, ನಿಮ್ಮ ಸುತ್ತಮುತ್ತಲಿರುವಂತಹ ದೇವಸ್ಥಾನ. ಸಂಜೆ ಒಂದು 6 ಗಂಟೆಗೆ ಹೋಗ್ಬಿಟ್ಟು ಬನ್ನಿ, 7 ಗಂಟೆಗೆ ಹೋಗ್ಬಿಟ್ಟು ಬನ್ನಿ. 7 ಗಂಟೆಗೆ ಹೋಗ್ಬಿಟ್ಟು ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದು ನೀವು ಮನೇಲಿ ಊಟ ಮಾಡೋವಂಥದ್ದು ಇದೆಲ್ಲ ಮಾಡಿ. ಬೆಳಗ್ಗೆ ಹೊತ್ತಾಗಿಲ್ಲ ಅಂದರೆ ಸಾಯಂಕಾಲದ ಹೊತ್ತು ಮಾಡಿ. ನಮ್ಮ ಜನ ಏನು ಮಾಡ್ತಾರೆ ಗೊತ್ತಾ? ಹಂಗಲ್ಲ, ಹೋಗಲ್ಲ. ಖಾಲಿ ಇದ್ದಾಗ ಹೋಗಲ್ಲ, ತುಂಬ ರಶ್ ಇದ್ದಾಗ, ಅದು ಹಬ್ಬದ ಟೈಮಲ್ಲಿ ಏನು ಕ್ಯೂಗಟ್ಟಲೆ ಆವಾಗ ಹೋಗೋದು. ಇದು ಸರಿಯಾದಂತಹ ಮಾರ್ಗ ಅಲ್ಲ. ಹಬ್ಬದ ದಿನವೂ ಹೋಗಿ, ಬೇಡ ಅಂತ ಹೇಳ, ಆದರೆ ವಾರಕ್ಕೆ ಒಮ್ಮೆಯಾದರೂ ಕೂಡ ನೀವು ದೇವರ ದರ್ಶನವನ್ನು ಮಾಡಲೇಬೇಕು. ಒಂದು ವಾರ ಅಂತ ಇಟ್ಕೊಳ್ಳಿ. ಸೋಮವಾರ ಮನೆ ದೇವ್ರ ವಾರ, ಅಥವಾ ಮಂಗಳವಾರ, ಬುಧವಾರ, ಅಥವಾ ಗುರುವಾರ, ಅಥವಾ ಶುಕ್ರವಾರ. ಮಂಗಳವಾರ ಆಂಜನೇಯ ಸ್ವಾಮಿ, ಸೋಮವಾರ ಮನೆ ದೇವರು ಈಶ್ವರ ಸೋಮೇಶ್ವರ, ಗೊತ್ತಲ್ಲ. ಮತ್ತು ಗುರುವಾರ ರಾಯರ ವಾರ, ರಾಯರ ಮಠಕ್ಕೆ ಹೋಗುವಂಥದ್ದು, ಅಥವಾ ಸಾಯಿಬಾಬನ ದರ್ಶನ ಮಾಡೋಂಥದ್ದು, ದತ್ತಾತ್ರೇಯನ ದರ್ಶನ ಮಾಡೋಂಥದ್ದು. ಶುಕ್ರವಾರ ಲಕ್ಷ್ಮಿ, ಶನಿವಾರ ಶನಿಮಾತ್ಮ ನವಗ್ರಹ ಮತ್ತು ಈಶ್ವರ, ಮತ್ತು ಭಾನುವಾರ ವಿಷ್ಣು. ಈ ರೀತಿಯಂಥ ಒಂದು ಇದನ್ನು, ಮತ್ತು ಮಂಗಳವಾರ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ, ಇಂಥದ್ದೆಲ್ಲ ದರ್ಶನವನ್ನು ಮಾಡಬೇಕು. ಆವಾಗಲೇ ನಿಮಗೆ ಒಂದು ವಾರ ಸಾರ್ಥಕತೆ ಆಗುವಂಥದ್ದು. ಮತ್ತು ಇರುವಂತಹ ನೀವು ಒಂದು ವಾರ ಮಾಡ್ತಂದರೆ ಒಂದು ವಾರ ಎನರ್ಜಿ ಇರುತ್ತೆ ನಿಮ್ಗೆ. ಯಾವ ನೆಗೆಟಿವ್ಸ್ ಎನರ್ಜಿ ಬರಲ್ಲ, ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ತಿಳ್ಕೊಳ್ಳಿ. ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ನೀವು ಎಲ್ಲ ಕೆಲಸ ಕಾರ್ಯಗಳು ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು
ನೀವು ಮುಂದಿನ ವಾರ ಚೆನ್ನಾಗಾಗಲಿ, ಶುಕ್ರವಾರನೋ ಶನಿವಾರ ಮುಂದಿನ ವಾರ ಚೆನ್ನಾಗಿರಲಿ ಅಂತ ನೀವು ಪ್ರಾರ್ಥನೆಯನ್ನು ಮಾಡ್ಕೊತು ಅಂತಂದರೆ ಯಾವುದೇ ರೀತಿಯಂಥ ನೆಗೆಟಿವ್ ಎನರ್ಜಿ ಬರೋದಿಲ್ಲ, ಮತ್ತು ಕೆಟ್ಟದ್ದಂತ ಸಂಭವಿಸಲು ಆಗೋದೇ ಇಲ್ಲ, ಕೆಟ್ಟದಾಗಲ್ಲ. ಹಾಗಾಗಿ ವಾರಕ್ಕೆ ಒಮ್ಮೆಯಾದರೂ ದೇವರ ದರ್ಶನವನ್ನು, ಭಗವಂತನ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳಿ ಅಂತ ನಾನು ತಿಳಿಸ್ತೀನಿ ಅಲ್ಲ. ಇದು ಇವತ್ತಿನ ಒಂದು ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡೋವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು, ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ₹1,00,00,000 ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗದೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸ್ ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಈಗ ಬೇಸಿಗೆ ಇರೋದ್ರಿಂದ ಸಿಕ್ಕಾಪಟ್ಟೆ ಮೈಯೆಲ್ಲ ಬಿಸಿ 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 ಸುಡ್ತಾ ಇರ್ತದೆ. ಈ ಮೈಯೆಲ್ಲ ಬಿಸಿ ಬಿಸಿ ಈ ಥರ ಸುಡ್ತಾ ಇತ್ತು ಅಂತಂದರೆ ಏನು ಮಾಡಬೇಕು? ಜ್ವರ ಬಂದಿರುತ್ತೆ, ನಿಮಗೆ ಭಾಸವಾಗುತ್ತೆ, ಅಕಸ್ಮಾತ್ ಜ್ವರ ಬಂದರೂ ಬರುತ್ತೆ. ಮತ್ತು ನೀವು ಕೋಲ್ಡು, ಐಸ್ ಕ್ರೀಮು, ಹಾಳು ಮೂಳು, ಫ್ರಿಡ್ಜ್ ವಾಟರು, ನೀವು ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಫ್ರಿಡ್ಜ್ ವಾಟರ್ ಕುಡಿದು ಬಿಡ್ತೀರ. ಈ ಫ್ರಿಡ್ಜ್ ಹಾಕೊಂಡು ತುಂಬ ಸೆಕೆ ಇರುತ್ತೆ, ಬಂದ ತಕ್ಷಣ ಕುಡಿದು ಬಿಡ್ತೀರ. ಇದೇನಾಗುತ್ತೆ, ನಿಮಗೆ ಗಂಟ್ಲು ಕಟ್ಟುವಂಥದ್ದು, ಶೀತ ಆಗುವಂಥದ್ದು ಇದೆಲ್ಲ ಆಗುತ್ತೆ. ಅದಕ್ಕೆ ಅದು ಆಗಬಾರ್ದು ಅಂತಂದರೆ ನೀವೇನು ಮಾಡಬೇಕು ಮೇಯ್ನಾಗಿ ಅಂತಂದರೆ, ನೀವು ಕುಡಿಲೇಬೇಕು ಅಂತ ತಗೊಳ್ಳಿ ನೀರನ್ನ. ಅರ್ಧ ಕೋಲ್ಡ್ ವಾಟರು, ಅರ್ಧ ನೀವು ಮಾಮೂಲಿ ನಾರ್ಮಲ್ ವಾಟರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಿಮಗೆ ಗಂಟ್ಲು ನೋವು ಇದು ಯಾವುದೂ ಆಗೋದಿಲ್ಲ. ಇದು ಎಮರ್ಜೆನ್ಸಿಗೆ ಹೊರಗಡೆ ಹೋಯ್ತು ಅಂತಂದಾಗ ಕೋಲ್ಡ್ ವಾಟರ್ ತೊಗೊಂಡಾಗ ನೀವು ಅದು ಇದು ಮಿಕ್ಸ್ ಮಾಡ್ಕೊಳ್ಳಿ. ಮನೇಲೇ ನಿಮಗೆ ಫ್ರಿಡ್ಜು ವಾಟರ್ ಕುಡಿತು ಅಂತ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ಏನು ಈ ಥರ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಅನಿವಾರ್ಯ ಅವಶ್ಯಕತೆ ಇತ್ತು ಅಂತಂದರೆ ಇನ್ನೂ ನೈಸರ್ಗಿಕವಾಗಿ ಆಯುರ್ವೇದದಲ್ಲಿ ಹೇಳಿದೆ, ಮಡಕೆ ತೊಗೊಳ್ಳಿ, ಚೆನ್ನಾಗಿ ನೀರು ತೊಳೀರಿ. ತೊಳೆದ್ಬಿಟ್ಟು ಆ ಮಡಕೆ ನೀರನ್ನು ನೀವು ಸೇವನೆಯನ್ನು ಮಾಡಿ, ತಂಪಾಗಿರುತ್ತೆ. ಈ ಮಡಕೆ ತಂದ್ಬಿಟ್ಟು ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಬೇಕಾದ್ರೆ ಒದ್ದೆ ಬಟ್ಟೆನ ನೀವು ಬಟ್ಟೆ ಹಾಕ್ಬಿಟ್ಟು ಆದಮೇಲೆ ನೀರು ಚಿಮ್ಮಿಸಿ ಇನ್ನೂ ಕೋಲ್ಡ್ ಆಗಿರುತ್ತೆ. ನೋಡಿ, ನಿಮ್ಗೆ ಯಾವ ನೆಗಡಿ, ಕೆಮ್ಮು, ಶೀತ ಏನೂ ಆಗಲ್ಲ. ಜೊತೆಗೆ ದೇಹ ತಂಪಾಗಿರುತ್ತೆ, ನಿಮಗೆ ನೀವು ಕುಡಿದ್ರೂ ಕೂಡ ತಂಪಾಗಿರುತ್ತೆ. ಸಲ ಇದು ವಿಚಾರ. ಅದಕ್ಕೋಸ್ಕರ ಇದ್ರ ಜೊತೆಗೆ ಯಾವ ಮುದ್ರೆನ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂದರೆ ಪೃಥ್ವಿ ಮುದ್ರೆ ಅಂತಲ್ಲ. ಈ ಪೃಥ್ವಿ ಮುದ್ರೆ ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು, ತೋರ್ಬೆರಳು, ಮಧ್ಯದ ಬೆರಳು, ಕಿರುಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು ಮಾಡ್ತು ಅಂತಂದರೆ ಸಾಕು. ಪೃಥ್ವಿ ಮುದ್ರೆ ಇದನ್ನು ಕೇವಲ 20 ನಿಮಿಷಗಳ ಕಾಲ ಮಾಡ್ತಂದರೆ ಸಾಕು. ಎಂಥ ಜ್ವರ ಇದು ಸರ್ರ ಅಂತ ಹಿಡಿದು ಹೋಗ್ಬಿಡ್ತದೆ, ದೇಹ ತಂಪಾಗುತ್ತೆ. ಯಾಕಂದರೆ ಬಿಸಿ ಬಿಸಿ ಆಯ್ತಾ ಹಿಂಗೆ ಜ್ವರ ಬಂದುಬಿಡ್ತದೆ. ಅದು ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ಪೃಥ್ವಿ ಮುದ್ರೆನ ಮಾಡಿ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಕುಟುಂಬದಲ್ಲಿ ನೆಮ್ಮದಿ ಇಲ್ವಾ, ಶಾಂತಿ ಇಲ್ವಾ, ಇದಕ್ಕೆ ಕಾರಣ ಏನು ಮತ್ತು ಅದಕ್ಕೆ ಪರಿಹಾರ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ನೋಡಿ, ಕುಟುಂಬದಲ್ಲಿ ನೆಮ್ಮದಿ ಅನ್ನುವಂಥದ್ದೇ ಇರೋದಿಲ್ಲ. ಯಾಕೆ ಅಂತಂದರೆ, ಚೆನ್ನಾಗಿರುವಂಥ ಸಂಸಾರದ ಮೇಲೆ ಕಣ್ಣು ದೃಷ್ಟಿ ಬೀಳುತ್ತೆ, ಮತ್ತು ಅಹಂಕಾರ ಬರುತ್ತೆ. ಯಾಕೆಂತಂದರೆ ಪ್ರತಿನಿತ್ಯ ನೀವು ಹೊರಗಡೆ ಹೋದಾಗ ನೆಗೆಟಿವ್ ಜನರು ನಿಮ್ಮ ಜೊತೆಗೆ ಇದ್ದು ನಿಮ್ಮ ಜೊತೆ ಮಾತಾಡ್ತಾರೆ. ಅವ್ರು ಒಳ್ಳೆಯವರಾಗಿರ್ತಾರೆ, ಬಟ್ ಅವರಲ್ಲಿ ನೆಗೆಟಿವ್ ಇತ್ತು ಅಂತಂದರೆ, ಇವಾಗ ಎಕ್ಸಾಂಪಲ್ಲು, ತುಂಬ ಪರ್ಫ್ಯೂಮ್ ಹಾಕ್ಕೊಂಡಿರೋರ ಜೊತೆ ನೀವು ನಿಂತ್ಕೊಂಡು ಮಾತಾಡಿ ಮತ್ತು ನೀವು ಬಂತು ಅಂದರೆ ನೀವು ಕೂಡ ಗಮ್ ಅಂತೀರ ಅಲ್ವಾ. ಅದೇ ರೀತಿ ನೆಗೆಟಿವ್ ಎನರ್ಜಿ ನಮಗೆ ಕಾಣಿಸೋದಿಲ್ಲ. ಎಕ್ಸಾಂಪಲ್, ಒಬ್ರಿಗೆ ನೆಗಡಿ ಬಂತು ಅಂದರೆ ಇನ್ನೊಬ್ರಿಗೆ ಅವ್ರ ಹತ್ರ ಮಾತಾಡ್ತು ಅಂದರೆ ನಮಗೂ ನೆಗಡಿ ಬರುತ್ತೆ.
ಅಲ್ವ, ಅದು ಕಾಮನ್ನು. ಅದೇ ರೀತಿ ಈ ಒಂದು ನೆಗೆಟಿವ್ ಎನರ್ಜಿ ಕೂಡ ಅದು ನೀವು ಗೊತ್ತಿಲ್ಲದಂಗೆ ಮನೆಗೆ ತೊಗೊಂಡು ಬರ್ತೀರಾ. ಅದಕ್ಕೋಸ್ಕರ ಮನೆ ಪರಿಶುದ್ಧವಾಗಿರಬೇಕು. ಮನೆಗೆ ಬಂದ ತಕ್ಷಣ ಹಿಂದಿನ ಕಾಲದಲ್ಲಿ ಏನು ಮನೆಗೆ ಬಂದ ತಕ್ಷಣ ಬಟ್ಟೆ ಬಿಚ್ತಾಯಿದ್ರು. ಬಟ್ಟೆ ಬಿಚ್ಚಿ ಹಾಕ್ಬಿಟ್ಟು ಹೊಸ ಬಟ್ಟೆ ಹಾಕ್ಕೊಂಡು ಆಮೇಲೆ ಬರ್ತಾಯಿದ್ರು. ಮೊದಲೆಲ್ಲ ಫಸ್ಟು ಕೈ ಕಾಲು ತೊಳಿತಿದ್ರು ಆಚೆ, ಆಮೇಲೆ ಏನಿದೆ ಶರ್ಟು ಪ್ಯಾಂಟು ಇದನ್ನೆಲ್ಲ ಹಾಕಿ ಹೊಸ ಬಟ್ಟೆ ಹಾಕ್ಕೊಂಡು ಬರ್ತಾಯಿದ್ರು. ನೋಡಿ ಎಷ್ಟು ಅದ್ಭುತವಾಗಿತ್ತು. ಈ ಕರೋನಾ ಟೈಮಲ್ಲೂ ಕೂಡ ಅದನ್ನೇ ಅಲ್ವ ಮಾಡಿದ್ದು. ಸೊ ಹಾಗಾಗಿ ನೆಗೆಟಿವ್ ಎನರ್ಜಿ ನಮಗೆ ಈ ರೀತಿ ಪಾಸ್ ಆಗೋದ್ರಿಂದ ಕುಟುಂಬದಲ್ಲಿ ಜಗಳಗಳು, ಮನಸ್ತಾಪಗಳು. ಈಗ ಯಾರೋ ನೆಗೆಟಿವ್ ವ್ಯಕ್ತಿ ಹತ್ರ ಮಾತಾಡಿರ್ತೀರ, ಆ ವ್ಯಕ್ತಿಗೆ ಒಳ್ಳೆಯವನಾಗಿರ್ತಾನೆ, ಬಟ್ ಅವರು ಹೆಂಡ್ತಿನೋ ಅಥವಾ ಇನ್ಯಾರೋ ಮಾವನೋ ಅವನಿಗೆ ಬೈದಿರ್ತಾರೆ. ಆ ನೆಗೆಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಅಥವಾ ನೆಗೆಟಿವ್ ಅಯ್ಯೋ ನಂಗೆ ಬೈದ್ಬಿಟ್ಟ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ನೀವು ಸಿಕ್ಕಿರ್ತಾರೆ, ಸಹಜವಾಗೇ ಮಾತಾಡ್ತಾರೆ, ಅದು ವಿಚಾರ ಏನು ಹೇಳ್ಕೊಂಡಿಲ್ಲ, ಬಟ್ ಆ ಒಂದು ನೆಗೆಟಿವ್ ಎನರ್ಜಿ ನಿಮಗೆ ಪಾಸ್ ಆಗುತ್ತೆ, ಗೊತ್ತಲ್ಲ. ಆವಾಗ ನೀವು ಜಗಳಗಳನ್ನು ಆಡ್ತೀರಾ ಮನೆಯಲ್ಲಿ. ಆ ಜಗಳ, ಆ ಕೋಪ, ಆ ಒಂದು ಇದನ್ನು ಪಾಸ್ ಆಗುತ್ತೆ. ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಸಿಕ್ಕಾಬಟ್ಟೆ ಸಾಲ ಆಗ್ಬಿಟ್ಟಿದೆ. ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅನ್ನೋದಿತ್ತು ಅಂತಂದರೆ ತಲೆನೇ ಕೆಡಿಸ್ಕೊಬಿಡಿದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡೋದ್ರಿಂದ ಅದು ಎಂಥ ದುಡ್ಡಿನ ದಾರಿದ್ರ್ಯ ಇದು ಸಂಪೂರ್ಣ ಹೊರಟೋಗ್ಬಿಡುತ್ತೆ. 10ರಿಂದ 15 ಬಾರಿ ಸಂಕಲ್ಪವನ್ನು ಮಾಡಿ, ನಿಮಗೆ ಖಂಡಿತ ಹೇಗೋ ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ, ಹೇಗೋ ನಿಮ್ಮ ಮನೆಗೆ ಬಂದು ಅಷ್ಟಲಕ್ಷ್ಮಿ ಅಂತ ತಲುಪುತ್ತೆ. ಈ ವಿಶೇಷವಾದಂತಹ ಒಂದು ವಿಶೇಷವಾದ ದಿನಗಳಲ್ಲಿ ತಗೊಳ್ತೇನೆ, ತುಂಬ ಪವರ್ಫುಲ್ ಆಗುತ್ತೆ. ಅದಕ್ಕೆ ದಿನ ಪ್ರತಿಷ್ಠಾಪನೆ ಮಾಡಿ, ಜೊತೆಗೆ ನೀವು ಅಕ್ಷಯ ತೃತೀಯದ ದಿನ ನೀವು ತೆಗೆದುಕೊಂಡು ಅಂದರೆ ಒಂದು ಯಂತ್ರ ತೊಗೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ 10 ಯಂತ್ರ ತೊಗೊಂಡಂಗೆ ನೀವು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅಂತಲ್ಲ. ಮತ್ತು ಯಾರ್ಯಾರು ಈ ಅಕ್ಷಯ ತೃತೀಯ ದಿನ ನೀವು ತಗೋತಿರೋ ನಾವು ಅವ್ರಿಗೆಲ್ಲ ಕರಂಗಾಳಿ ಮಾಲೆಯನ್ನು ನಾನು ಕೊಡ್ತೀನಿ. ನಾನು ಏನು ಅನೌನ್ಸ್ ಮಾಡಿದ್ದೀನಿ ಇವತ್ತಿಂದ ಅದನ್ನು ಕರಂಗಾಳಿ ಮಾಲೆಯನ್ನು ನಿಮ್ಮ ಅಭಿವೃದ್ಧಿಗೋಸ್ಕರ ವಿಶೇಷವಾಗಿ ನಾನು ಕೊಡ್ತೀನಿ. ತುಂಬ ಚೆನ್ನಾಗಿ ಅದನ್ನು ಹಾಕ್ಕೊಂಡು ಎಷ್ಟೊಂದು ಜನ ದುಡ್ಡು ಸಂಪಾದನೆ ಮಾಡಿಬಿಟ್ಟಿದೆ ನಾನು ಕೊಟ್ಟಿದ್ದನ್ನು ಹಾಕ್ಕೊಳ್ಳೋದ್ರಿಂದ. ಹಾಗಾಗಿ ಮತ್ತು ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರ ಮನೇಲಿದೆಯೋ ಅವರು ನೀವೇನು ಮಾಡಿ ಅಂತಂದರೆ ಹಳದಿ ಹೂಗಳನ್ನು ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಅಷ್ಟಲಕ್ಷ್ಮಿ ಯಂತ್ರ ಇಟ್ಬಿಟ್ಟು ಮೇಲೂ ಕೂಡ ಧರಿಸ್ಬೋದು. ಪೂಜೆ ಮಾಡಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಅದಲ್ಲ 10ರಿಂದ 15 ಬಾರಿ ಸಂಕಲ್ಪ ಮಾಡ್ಕೊಳ್ಳಿ, ಹೇಗೆ ನಿಮ್ಮ ಮನೆಗೆ ತಲುಪುತ್ತೆ. ಕರ್ಮ ಕಳೆದಿದ್ರೆ ಮಾತ್ರ ಇದು ತಗೊಳ್ಳೋಕ್ಕಾಗೋದು. ಸುಲಭವಾಗಿ ಅಷ್ಟು ಸುಲಭವಾಗಿ ಎಲ್ಲರ ಮನೆಗೂ ಬರೋದಿಲ್ಲ ಅಲ್ಲ. ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು, ಅದೇ ಅಷ್ಟಲಕ್ಷ್ಮಿ ಯಂತ್ರ ಅಲ್ಲ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಸೊ ಈ ರೀತಿ ಮನೆಯಲ್ಲಿ ನೆಮ್ಮದಿ, ಈ ಥರ ಜಾಸ್ತಿ ನೆಗೆಟಿವ್ ಪರ್ಸನ್ ಜೊತೆ ನೀವು ಸೇರಿದಾಗ ಅದಕ್ಕೋಸ್ಕರ ಏನು ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಭಜನೆಗಳನ್ನು ಕೇಳಬೇಕು, ಹೋಮ ಹವನಾದಿಗಳಿಗೆ ಭಾಗಬೇಕು. ಅಲ್ಲೆಲ್ಲ ಕರ್ಮ ಕಳೆದಿರುವಂಥವರೇ ದೇವಸ್ಥಾನಕ್ಕೆ ಹೋಗುವಂಥದ್ದು. ಮತ್ತು ಪಾಸಿಟಿವ್ ತಗೋಬೇಕು ಅನ್ನೋಂಥ ಪರಿಶುದ್ಧವಾಗಿ ಮನಸ್ಥಿತಿಯನ್ನು ಇಟ್ಕೊಂಡು ಹೋಗುವಂಥವ್ರು. ಮತ್ತು ದೇವ್ರ ಹತ್ರ ಹೋಗ್ತಿದ್ದಂಗೆ ನಮ್ಮ ನೆಗೆಟಿವ್ ಎಲ್ಲ ಹಂಗೆ ಕಳಚಿ ಬಿದ್ದೋಗ್ಬಿಡ್ತದೆ, ಗೊತ್ತಲ್ಲ. ಆ ಒಂದು ವಿಶೇಷವಾದ ದ್ರವ್ಯಗಳು, ವಿಶೇಷವಾದ ಅಲ್ಲಿ ಹೋದ ತಕ್ಷಣ ಗಮ್ಮನ್ನುತ್ತೆ ಒಂಥರ, ಕುಂಕುಮದ ಸ್ಮೆಲ್ಲು, ಆ ದೇವಸ್ಥಾನದ ಸ್ಮೆಲ್ಲೇ ಒಂಥರ. ಆ ಒಂದು ನೆಗೆಟಿವ್ ಇದು ಕೂಡ ಹೊರಟೋಗ್ಬಿಟ್ಟು ಪಾಸಿಟಿವ್ ಬರುತ್ತೆ. ಅದಕ್ಕೋಸ್ಕರ ವಾರಕ್ಕೆ ಒಮ್ಮೆಯಾದರೂ ನೀವು ದೇವಸ್ಥಾನಕ್ಕೆ ದರ್ಶನವನ್ನು ಮಾಡೋದಕ್ಕೆ ಹೋಗಲೇಬೇಕು, ಗೊತ್ತಲ್ಲ. ಈ ರೀತಿ ನೀವು ನೆಗೆಟಿವ್ ಎನರ್ಜಿ ಮನೆಗೆ ತಗೊಂಡು ಬಂದರೆ ಆ ಕುಟುಂಬದಲ್ಲಿ ಈಗೋ ಜಾಸ್ತಿ ಆಗುತ್ತೆ. ಈಗೋ ಜಾಸ್ತಿ ಒಬ್ಬರೊಬ್ಬರು ಜಗಳ ಆಡ್ತಾ ಹೋಗ್ತೀರ. ಅದಕ್ಕೆ ಇದು ಕಾರಣ. ಒಂದು ದೇವಸ್ಥಾನಕ್ಕೆ ಹೋಗಿ. ಇನ್ನೊಂದು, ಇದು ನೆಮ್ಮದಿ ಬರಬೇಕು ಅನ್ನೋದು, ನೆಗೆಟಿವ್ ಎನರ್ಜಿ ಹೋಗಬೇಕು ಅಂತಂದರೆ ನೀವೇನು ಮಾಡಿ ಅಂತಂದರೆ ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ. ಆ ಗಾಜಿನ ಲೋಟವನ್ನು ತೆಗೆದುಕೊಂಡು ಒಂದು ಹಳದಿ ಬಟ್ಟೆಯನ್ನು ತಗೊಳ್ಳಿ. ಈ ಹಳದಿ ಬಟ್ಟೆಯೊಳಗಡೆ 21 ಗರಿಕೆ ಹುಲ್ಲು ಮತ್ತು ಈ ದರ್ಬೆನೂ ಕೂಡ ಸಿಗುತ್ತೆ. ದರ್ಬೆ ಎರಡನ್ನೂ ಕೂಡ ನೀವೇನು ಮಾಡಿ ಅಂತಂದರೆ ಆ ಒಂದು ಹಳದಿ ಬಟ್ಟೆಯಲ್ಲಿ ಹಾಕಿ ಅದರ ಮೇಲೆ ಏಲಕ್ಕಿ ಮತ್ತು ಲವಂಗ, 2 ಏಲಕ್ಕಿ 2 ಲವಂಗ ಅಷ್ಟೇ, ಅದನ್ನು ಚೆನ್ನಾಗಿ ಗಂಟನ್ನು ಕಟ್ಟಿ ಅದರ ಮೇಲೆ ಅದನ್ನು ಏನು ಗಾಜಿನ ಒಳಗಡೆ ಇಡಬೇಕು. ಗಾಜಿನ ಒಳಗಡೆ ಇಟ್ಟು ಒಂದು 2 ಕರ್ಪೂರನ ಪುಡಿ ಮಾಡಿ ಅದ್ರ ಒಳಗಡೆ ಹಾಕಿ ನೀರನ್ನು ಹಾಕಬೇಕು. ನೀರನ್ನು ಗಾಜಿನ ಹೊಟ್ಟೆದ್ರು ನೀರು ಹಾಕಿ ಅದನ್ನು ನೀವೇನು ಮಾಡಿ ಸೇಫಾಗಿ ಅದರ ಮೇಲೆ ಮುಚ್ಚಿಬಿಟ್ಟು ಅಟ್ಟದ ಮೇಲೆ ಇಡಬೇಕು, ಯಾರು ಚೆಲ್ಲದೆ ಇರೋಂಥ ಜಾಗದಲ್ಲಿ. ಯಾವ್ದಾರು ಈ ಎಕ್ಸಾಂಪಲ್ ವಾರ್ಡ್ರೋಬ್ ಇರುತ್ತೆ ಮೇಲೆ ಅಟ್ಟದ ಮೇಲೆ, ಅಲ್ಲಿ ಇಟ್ಬಿಟ್ಟು ಒಳಗಡೆ ಇಟ್ಬಿಡಿ. ಈಗ ಪ್ರತಿ 15 ದಿನಕ್ಕೊಂದು ಸರಿ ಚೇಂಜ್ ಮಾಡಿ, ಗೊತ್ತಲ್ಲ. ಒಂದು 2-3 ಸರಿ ಈ ಥರ ಮಾಡ್ತು ಅಂತಂದರೆ ಸಾಕು, ಒಂದು 2 ತಿಂಗಳು ಮಾಡ್ತು ಅಂತ ಸಾಕು, ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಅನ್ನೋಂಥದ್ದು ಸಿಗುತ್ತೆ.
ಗೊತ್ತಾಯ್ತಲ್ಲ. ಮತ್ತು ಇದು ಯಾವಾಗ ಸಮಸ್ಯೆ ಆಗುತ್ತೋ ಆವಾಗ ಈ ಒಂದು ತಂತ್ರವನ್ನು ಮಾಡ್ಕೋತು ಅಂತಂದರೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ, ಮತ್ತು ಸಂತೋಷ ಇರುತ್ತೆ, ಯಾವುದೇ ರೀತಿ ಜಗಳಗಳು ಒಳ ಜಗಳಗಳು ಆಗೋದಿಲ್ಲ. ಇದನ್ನು ಮಾಡ್ಕೊಳ್ಳಿ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ಒಂದು ವಿಚಾರ. ಮತ್ತು ಯಾರ್ಯಾರಿಗೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅಂತ ಅಂದ್ಕೊಂಡಿದ್ರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ